ಹತ್ತೇ 10 ನಿಮಿಷ ಟೈಮ್ ಬಿಸಾಕಿದ್ಯಾ ಅಂತಿದ್ರಲ್ಲ. ಯಾರು ಎತ್ಕೊಳ್ಳಲ್ಲ, ಅಕಸ್ಮಾತ್ ಬಿದ್ದೋಗಿರ್ತೈತೆ, ನಿಮ್ ಕೈ ಸಿಕ್ಕಿರ್ತೈತೆ, ನಾವ್ ಎತ್ಕೊಂಡಿದೀವಿ ಅಂತ ಹೇಳಿದ್ರೆ ಪಿತಾಂಶ ಅಷ್ಟೊಂದು ಇದ್ ಮಾಡಲ್ಲ. ಐದು ನಿಮಿಷ ಆಯ್ತು, 5 ನಿಮಿಷ ನಿಜ ನಿನ್ನಣೆ ಮಾಡಲ್ಲ. 1 ನಿಮಿಷ 5 ನಿಮಿಷದಲ್ಲಿ ಗೊತ್ತ, 5 ನಿಮಿಷ ಆಗ್ಬೇಕು. ನೀನು ಕೇಳ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿಸ್ಟರ್ ಮನು ಬ್ಲಾಗ್ಸ್ ಚಾನಲ್ಗೆ. ಅಂಡ್ ಇದು ನನ್ನ ಫಸ್ಟ್ನೇ ವ್ಲಾಗ್. ಅಂಡ್ ಹೇಗಿರುತ್ತೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ಸ್ವಲ್ಪ ಡಿಲೇ ಆಯ್ತು. ನಾನು ವ್ಲಾಗ್ ಅಕೌಂಟ್ ಕ್ರಿಯೇಟ್ ಮಾಡಿ ತುಂಬಾ ದಿನ ಆದ್ಮೇಲೆ ಅಂಡ್ ನಾನು ಅವಲೇ ಮಾಡ್ಬೇಕು ಅನ್ಕೊಂಡೆ, ಬಟ್ ಡಿಲೇ ಆಯ್ತು. ಏನಕ್ಕೆ ಅಂದ್ರೆ ಇದೊಂದು ಮೈಕ್. ಈ ಮೈಕ್ ನಾನು ಆರ್ಡರ್ ಮಾಡಿ ಸುಮಾರು ದಿನ ಬಂದು ಹೋಗ್ತಾ ಇತ್ತು. ಸೊ ಅದನ್ನ ತಗೊಳ್ಳೋದು ಕ್ಯಾನ್ಸಲ್ ಆಗ್ತಾ ಇತ್ತು. ಸೊ ಅದಕ್ಕೆ ಇದರಿಂದ ತುಂಬಾ ಲೇಟ್ ಆಯ್ತು. ಸೊ ಫೈನಲಿ ಮೈಕ್ ಏನೋ ಬಂತು. ಸೊ ಅದಕ್ಕೆ ನಾನು ನಿನ್ನೆ ನೈಟೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದೆ, ಸೊ ಯಾವ ರೀತಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಬಂದು ಸ್ಟ್ರಿಕ್ಟ್ ಫುಲ್. ಸೊ ಅವ್ರ ಮೇಲೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಡ್ಯಾಡಿ ಮೇಲೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದೀವಿ. ಲೈಕ್ ಯಾವ ರೀತಿ ಅಂದ್ರೆ, ನಮ್ಮ ಮಮ್ಮಿ ಮತ್ತೆ ನಮ್ಮ ಸಿಸ್ಟರ್ಸ್ಗೆ ನನಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಈ ಪ್ರ್ಯಾಂಕ್ ಮಾಡ್ತಾ ಇರೋದು. ಅದರಿಂದ ಅವ್ರಿಗೂ ನಮ್ಮ ಅಮ್ಮ ನನ್ನ ಕೈಲಿ ದುಡ್ಡು ಕೊಡ್ತಾರೆ. ಆ ದುಡ್ಡನ್ನ ನಾನು ದೇವ್ರ ಮನೆಗೆ ಇಡೋ ತರ ಹೋಗ್ತೀನಿ. ಸೊ ಆ ದುಡ್ಡು ನಾನು ಇಟ್ಟಿದ್ದೀನಿ ಅವ್ರ ಪ್ರಕಾರ, ಬಟ್ ಇಟ್ಟಿರಲ್ಲ. ಅಂಡ್ ಆ ಅಮೌಂಟು ಬೇರೆ ಕಡೆ ಕೊಟ್ಟಿರ್ತೀನಿ. ಸೊ ಅಮೌಂಟ್ ಕಳ್ದೋಗೈತೆ. ಇದೇ ಪ್ರ್ಯಾಂಕು. ಅಂಡ್ ನಮ್ಮ ಮನೇಲಿ ನಮ್ಮಪ್ಪ ಫುಲ್ ಸ್ಟ್ರಿಕ್ಟ್ ಇರೋದ್ರಿಂದ ಸೊ ಬಾಯಲ್ಲಿ ಯಾವ್ದೇ ಮಾತು ಬರುತ್ತೋ, ನಾನು ಇದ್ದವ್ರಿಗೂ ಅಂತ ಮಾತು ಕೇಳಿಲ್ಲ. ಅದ್ ಮಾತೆಲ್ಲ ಬರ್ಬೋದು, ಸಂಸ್ಕೃತಗಳೆಲ್ಲ ಅನ್ಸುತ್ತೆ. ಈಗ ನೋಡೋಣ ಹೆಂಗಿರುತ್ತೆ. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಆದಷ್ಟು ಈ ಪ್ರ್ಯಾಂಕ್ ನ ಚೆನ್ನಾಗಿ ನೋಡೋಣ. ಕೊನೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ನಾನು ಇದನ್ನ ತಗೊಳಕ್ ಟ್ರೈ ಮಾಡ್ತೀನಿ. ಅಂಡ್ ಇನ್ನೊರ್ಗು ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಫುಲ್ ಆಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಮನಗಿಂದ ಕಾಮಿಡಿ ಕಮಾನ್ ಬಾಯ್ಸ್ ಸ್ಟಾರ್ಟ್ ಮಾಡೋಣ. ಅಂಡ್ ಇನ್ನೊಂದು ನಾವು ಆಚೆ ಹೋಗಿದ್ದಾರೆ. ಸೊ ಬರೋಷ್ಟರಲ್ಲಿ ಇನ್ನೇನಿಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ. ಸೊ ಅಷ್ಟು ನಾನು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಪ್ರ್ಯಾಂಕ್ ಮಾಡಕ್ಕೆ ರೆಡಿ ಆಗೈತೆ, ನೋಡೋಣ. ಟ್ರೈ ಮಾಡ್ತಾ ಇದೀವಿ. ನರ್ವಸ್ ಆಗ್ತಾಯಿದೆ ಗೈಸ್, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ನೋಡೋಣ ಬನ್ನಿ ಗೈಸ್, ಏನಾಗುತ್ತೆ ಆಗ್ಲಿ ಮಾಡೋಣ. ಅಪ್ಪ ಬಂದಿದ್ದಾರೆ, ನರ್ವಸ್ ಆಗ್ತೈತೆ. ನೋಡೋಣ ಏನಾಗುತ್ತೆ ಆಗ್ಲಿ, ಬನ್ನಿ ಮಾಡೋಣ. ಸರಿ, ಅಮ್ಮಗೆ ಮೇಕ್ ಹಾಕ್ತೀನಿ. ಎಲ್ಲಿ ಏನಕ್ಕೆ ನಿನ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಅಂದ್ರೆ ತಲೆ ಮೇಲೆ ಇಲ್ಲ. ನಾನ್ ಕೈ ಕೊಟ್ರ ನೋಡ ಹುಡುಗಿ ಕೇಳ ಹೋಗ್ಲಿ, ಏನಂತ ಕತ್ಕಿತ್ತು ಅಷ್ಟೇ. ಕಾಸು ಅಂದ್ರೆ ಖಂಡಿತ ಕಾಸು ಬೆಳಗ್ಗೆ ನಿಮ್ಮಮ್ಮ ಕಾಸಂದ್ರೆ ಇನ್ ನೋಡ್ತೀಯ ಎದೊಳಗೆ ಸ್ವಲ್ಪ ಅಂತೀಯ. ಇಲ್ಲ, ಮೊನ್ನೆ ಕೈ ಕೊಟ್ಟಿದ್ದೆ. ಏಯ್ ಹುಚ್ಚಿನ ಮಗ್ನೆ, ನಾನ್ ದೇವರೇ ಅಮ್ಮ ನಿನ್ ಕೈಗೆ ಕೊಟ್ಟಿದ್ದು. ತಾಳಗೊಂಬನು ಬಾರ ಒಳಗೆ ಪಡಿಬೋ ಅಂತ. ಕೊಟ್ಟಿದ್ದು ನನ್ ಕೈ ಕೊಟ್ರ? ನಾನಿಲ್ಲ, ನಾನು ಇವ್ರ ಕೈ ಬಿಟ್ಟಿದ್ದೇನೆ. ವಾಲಿಂಟ್ರಾಗೆ ಮೊನ್ನೆ ಕೈಗೆ ನಾನ್ ಕೊಟ್ಟಿದ್ದೆ. ನನಗೂ ನಿನ್ ಕೈಗೆ ಕೊಟ್ಟಿದ್ದು. ಹೋಗು ದೇವ್ರ ಮನೇಲಿ ಮಾಡೋದು ಅಂತ. ಜೋಬಲ್ ಮಾಡಿಕೊಂಡ್ಬಿಟ್ಟ. ಬಟ್ಟೆ ಚೆಕ್ ಜೋಬಲ್ ಎತ್ಕೊಂಡ್ ಸುಮ್ಮನೆ ಆಗ್ಬಿಟ್ಟಿರ್ತಾನೆ. ನಾ ದೇವ್ರಿಗೆ ಇಷ್ಟ ಬೇಡ. ಬರ್ತಿದೀನಿ, ನಗು ಹೊರಗಡೆ ಬರ್ತೈತೆ.
ಅಲ್ಲಿಲ್ಲ ಅಂದ್ರೆ ಅದೇ ನಿನ್ ಕೆಲ್ಸನೇ ಅಷ್ಟು ಕಣೋ. ಅವನ್ ಕಾಸು ಅವನ ಹತ್ರ ಐತೆ ರೀ. ಅವ್ನ್ ಕಾಸು ಹೇಳ್ಬೋದು. ನಾನ್ ಕೊಟ್ಟಿದ್ದೇನೆ ಅವನ್ಗೆ, ಹೋಗು ನೋಡು. ಅಮ್ಮ ಅಮ್ಮ ನಿಜ ಕೊಟ್ಟ ಅಮ್ಮ? ಸೈಲೆಂಟ್ ಆಗಿ ಕುತ್ಕೊಳ್ಳಿಕ್ಕೆ ಸೈಲೆಂಟ್ ಕಿಲ್ಲರ್ ಮಾತ್ರ ಅಂತ ಎಲ್ಲ ಕಾಸು. ಈಗ ಅಮ್ಮನ ಹಣೆಗೆ ನಿನ್ಗೂ ಗೊತ್ತಿಲ್ಲ ಹೇಳ್ಬಿಡು, ಆದ್ರೆ ನಿನಗ್ ಗೊತ್ತಿಲ್ಲ. ರೀ ಮನು, ನಾನ್ ನಿನ್ ಕರ್ಕೊಂಡು ದೇವ್ರ ಮನೆಗೆ ಇಟ್ಟಿದ್ದೆ ನೋಡು ಸುಮ್ನೆ. ದೇವ್ರ ಮನೆಗೆ ಯಾರು ಹೋಗೋರ ಏನು ಅದೆತ್ತಿಕೇನು ಅವ್ರೇನ್ ನಾಟಕ ಆಡ್ತಾರ? ನನ್ ಕೈ ಕೊಟ್ಟ ಅಮ್ಮ. ಹ್ಞೂ ನಾ ನಿನ್ ಕೈ ಕೊಟ್ಟೆ. ಗಣೇಶ್ನ ಪವನ್ನ ಕೇಳು. ನೋಡ್ದ ನಾನ್ ನಿಮ್ಗೆ ಕೊಟ್ನಾ? ಗಣೇಶ್ಗೆ ಏನ್ ಕೊಟ್ಟ? ನನ್ ಕೈ ಕೊಟ್ಟ ಅಮ್ಮ. ಪವನ ಆಟ ಆಡ್ಬೇಡ, ಬಂಡವಾಳದ ಕಾಸದು. ನಾನ್ ನನ್ ಮನು ಕೈ ಕೊಟ್ಟಿದ್ದೆ ಅಪ್ಪನಪ್ಪು. ಕರೆಕ್ಟ್ ಆಗಿ ಹೇಳಪ್ಪು. ನಿಜ ನನ್ ಕೈ ಕೊಟ್ಟಮ್ಮ. ಎಲ್ಲಂದೆರಡನೇದು ನಿನ್ ಕೈಗೆ ಕೊಟ್ಟಿವಿ. ತಿಂದಿಲ್ಲ ಉಂಡು. ಆದ್ರೆ ಇವ್ರಿಬ್ರು ಏನಾರ ನಾಟಕಗಳು ಆಡಿದ್ರು ನಿಮ್ ವಿಷಯದಲ್ಲಿ ನಾನು ಇವ್ರಿಬ್ರು ಬಿಡಲ್ಲ ಹೇಳಿದ್ದೀನಿ. ನನ್ ಗೊತ್ತಾಯ್ತು ಸಿಕ್ಕಾಕಂತು ಅಂದ್ರೆ ದೇವರಾಣೆ ಮನು ಆಣೆಗೂನು ದುಡ್ಡು ವಿಷಯದಲ್ಲಿ ಇಷ್ಟೊತ್ತಲ್ಲ ಆಟ ಆಡಿತಲ್ಲ, ಅವನ್ ಏನಾರ ನೀವು ಡ್ರಾಮಾ ಮಾಡಿದ್ರ ಅಂತ ತಿಳ್ಕೊಂಡ್ರೆ ನಾನ್ ನಿಜವಾಗ್ಲೂ ಕಣ್ಣೀರ್ ಹಾಕ್ಸ್ಕೊತೀನಿ ಇವತ್ತು ಗ್ಯಾರಂಟಿ. ಗೊತ್ತಿದ್ರೆ ಗೊತ್ತೈತೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ಬೇಕು. ಡ್ರಾಮಾ ನನ್ನ ಹತ್ರ ಮಾಡ್ಬಾರ್ದಾಗಲ್ಲ ದುಡ್ಡು ವಿಷಯದಲ್ಲಿ. ಅಶೋಕ ಐಷ ಅಲ್ಲ ಏನಂತಂದ್ರೆ ನೀನಂತ ಹೋಗಿದ್ದಿತ್ತು ಪವನ್, ದೇವ್ರ ಮನೆಗೆ ಯಾರೋಗಿತ್ತು ನೀನಂತ ಹೋಗಿದ್ದಿತ್ತು ಅವ್ನು ಹೇಳ್ತಾ ಇಲ್ವಾ? ಇವತ್ತೇ ಹೇಳ್ತಾ ಇರೋದು. ಏನೋ ದೇವ್ರ ಕೈ ಮುಗಿ ಕುಂಕುಮ ಇಟ್ಕೊಂಬರಕ್ ಹೋಗಿದ್ದಲ್ಲ, ನಾನು ನೋಡ್ದೆ ಟೈಮಲ್ಲಿ. ಆ ದೇವ್ರ ಮೇಲೆ ಹಣೆಗೆ ಗಿಡ ನಾನು ಒಳಗೆ ಹೋಗಿಲ್ಲ ಅಂತ ಹೊರಗೆ ಹೋಗಿಲ್ವ ನಿಂದು? ನನ್ ಕೊಟ್ಟ ಅಮ್ಮ ನೀನು. ನಾವು ಹೋಗಿ ಸಾಕ್ ನೋಡೋದಲ್ಲಿ ದೇವ್ರ ಮನೆಗೆ ಇಕ್ಕಲ್ವ ಇಕ್ಲಿಲ್ವಾ ಅಷ್ಟೇ. ಹುಡುಗ ಬೆಂಗಳೂರಿಗೆ ಬಿಡಿಸ್ತಾರೆ, ನೀನ್ ಕುತ್ಕೊಳಕ್ಕಲ್ಲ. ಆ ದೇವ್ರ ಮೇಲೆ ಹಣೆ ಇಕ್ಕೊಂಡು ಹೇಳಿ, ನಿಂಗೆ ಗೊತ್ತಿಲ್ಲ ದುಡ್ಡು ಅಂತ. ಆ ದೇವ್ರ ಮೇಲೆ ಹಣೆ ಇಕ್ಕೋ. ಏಕೆ ನನಗ್ ಬಿಲ್ಡೆ ನನ್ ಬೀಸೆ ಬಿಡ್ತೀನಿ ಹೇಳ್ತಾ ಇದ್ದೀನಿ. ರಾಮ ಸೈದ್ರೆ ಏಯ್ ಕೂತ ಜಾಗ ಬಿಡ ಹುಡುಗಂಗೆ. ನನ್ಗೆ ಯಾರು ಗಣೇಶ್ ಮೇಲೆ ಪವನ್ ಮೇಲೆ ಏನೋ ಆಟ ಆಡಿಸ್ತಾವ್ರೆ ಅನ್ಸ್ತೈತೆ. ಸಿಕ್ಕಾಯ್ತು ಬಿಡ, ಎಲ್ಲೈತೆ ನಿನ್ನ ಹತ್ರನೇ ಐತಿ. ನಿನ್ನ ನಾನು ನಾನ್ ಕೊಟ್ಟು ನಿನ್ ಜೊತೆ ಬಂದಿಲ್ಲ. ನಾನ್ ನಿನ್ನಾಳೆ ಬೇಡ, ನಿನ್ ಕೊಟ್ಬಿಟ್ಟು ನಾನು ಹೋಗಿಲ್ವಾ ಅಪ್ಪು? ನನಗ್ ಕೊಟ್ಟಮ್ಮ. ಇವತ್ತು ಆಟ ಆಡ್ಸ್ತಾರಲ್ಲ ಇವ್ರೇನ ದೇವರನ್ನ ನನ್ ಕೈ ಸಿಕ್ಕಾಕೊಂಡ್ರು ಅಂದ್ರೆ ಯಾರಂತ ಗೊತ್ತಾಗ್ಬಿಟ್ಮೇಲೆ ನಾನಂತೂ ಅವ್ರಿಗೆ ಆಟ ಆಡಿಸ್ತೀನಿ ನೋಡು. ಅವಾಗ ಹುಚ್ಚ ಇಟ್ಕೊಂಡ್ಬಿಡ್ಬೇಕು ಪ್ಯಾಂಟಲ್ಲಿ, ಎಲಿಸ್ರೆ ಹಾಕ್ಲಿಕ್ಕೆ ಎಲಿಸ್ರೆ ಹಾಕ್ಲಿ.
ಮನು ಏನಾದ್ರು ಒಂದ್ ದುಡ್ಡು ಕೊಟ್ರೆ ನೀಟಾಗಿ ಇಕ್ಕಣ ನಿನ್ ನಿಮ್ಮದ ಏನ ಕೊಟ್ಟಿದ್ದ ನಾನು ಹಂಗೆ ಇಕ್ಕಿರ್ತೀನಿ ತಾನೆ ಮತ್ತೆ. ಇಕ್ಕದ್ಮೇಲೆ ಏನಾಯ್ತು? ನನ್ಗೆ ಗೊತ್ತಮ್ಮ. ಜನ ಕದ್ದಾರ ಯಾರನ್ನ ಇದ್ದಾರ 5 ಜನ ಕದ್ದಾರ ಯಾರ ನಂಗೆ ಆಗೈತಿ ಇವಾಗ. ಏಯ್ ಏನು ಹೋಗಮ್ಮ. ನಾನು ಒಂದೊಂದು ಏ ಹೌದು ಮನು ಅಲ್ಲಿ ನಾವ್ ಹಿಂಗ್ ಹೋದಷ್ಟು ಶ್ರೀಕಾಂತ್ ಜೊತೆಗೆ ಹೋಗಿದ್ದ ಅವ್ನ್ ಕಾಸು ಸಿಕ್ಲಿಲ್ಲ ಅನ್ಸುತ್ತೆ. ಶ್ರೀಕಾಂತ್ ಹ್ಮ್ ನೋಡಪ್ಪ ಇವಾಗ ಇನ್ನ ಬಿದ್ದಿರುತ್ತಪ್ಪ. ಹೋದ ಶ್ರೀಕಾಂತ್ ಬಂದಿದ್ದ, ಶ್ರೀಕಾಂತ್ ಕರ್ದ. ಬಂದ್ಬಿಟ್ಟಿದೆ, ನಾವೇ ಎತ್ಕೊಂಡಿದೀವಿ ಕೈ ಬೇರೆ ಎಟ್ ಮಾಡ್ಕೊಂಡ್ಬಿಟ್ರು. ಸ್ಟಾಪ್ ಮಾಡೋದು ಹಿಂಗ್ ಮಾಡೋದಂತ ಗೊತ್ತಾಗ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸಿಕ್ತ 10 ನಿಮಿಷದಲ್ಲಿ ಟೈಮ್ ಕೊಟ್ಟಿದ್ದೀನಿ. 10 ನಿಮಿಷದಲ್ಲಿ 10 ಸೆಕೆಂಡ್ ಆಗ್ಬೇಕು. ನಿನ್ ಗೊತ್ತಿಲ್ಲಪ್ಪ, ಮುಚ್ಕೊಂಡು ಹೋಗಿ ಕುತ್ಕೊಂಡ್ಬಿಡ. ನನ್ ಪ್ರೀತಿ ನಚ್ಚಿಗೆ ಹಚ್ಬೇಡ. ಗೊತ್ತಿಲ್ಲ ಮೇಲೆ ಸುಮ್ಮನೆ ಇದ್ದೀನಿ. ಎಲ್ಲೋಗಿದ್ದ ಶ್ರೀಕಾಂತ್ ಜೊತೆಗೆ ನಿಮಿಷದಲ್ಲಿ ಆ 2,000 ರೂಪಾಯಿ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಅವನ್ ಮೇಲಾണെങ്കിൽ ಆ ಹೆಣ್ಣನ್ ಮೇಲಾണെങ്കിൽ ನಾಳಿಂದ ಓದ್ತಾನೆ ಓಪನ್ ಮಾಡೋದು. 10 ನಿಮಿಷ ಟೈಮ್ ನಿಮ್ಗೆ. ಬಿಸಾಕಿದ್ಯಾ ಯಾರು ಎತ್ಕೊಳ್ಳಲ್ಲ. ಅಕಸ್ಮಾತ್ ಬಿದ್ದೋಗಿರ್ತೈತೆ, ನಿಮ್ ಕೈ ಸಿಕ್ಕಿರ್ತೈತೆ, ನಾವ್ ಎತ್ಕೊಂಡಿದೀವಿ ಅಂತ ಹೇಳಿದ್ರೆ ದಯವಿಟ್ಟು ಕರ್ಕೊಂಡಿದೀನಿಲ್ಲ ಅವಾಗ ಅಷ್ಟೊಂದು ಇದ್ ಮಾಡಲ್ಲ. ಹೇಳಲ್ಲ ನೀನಾದ್ರು 5 ನಿಮಿಷ ಆಯ್ತು, 5 ನಿಮಿಷ ಕಾಸು ಬಿದ್ದಿರತ್ತ ಬಿದ್ದಿತ್ತ ಎತ್ಕೊಂಡ ನಿಮಿಷ ನಿಜ. ನಮ್ ನಿನ್ನಣೆ ಮಾಡಲ್ಲ 10 ನಿಮಿಷ, 5 ನಿಮಿಷದಲ್ಲಿ ಗೊತ್ತ. 5 ನಿಮಿಷ ಆಗ್ಬೇಕು. ನೀನು ಕೇಳ್ನಾ ಹೇಳ್ಬೇಕಾರ ಮಾತಾಡ್ತಿಲ್ಲ. ನಾನು ಕೇಳ್ಕೊಟ್ಟ ಕಾಸು, ನೀ ಕೇಳ್ಕೊಟ್ಟ ಕಾಸು ಅಂತ. ಇನ್ನು 4 ನಿಮಿಷ ಆಯ್ತು. ಹುಡುಗಿ ಕಳಿಸ್ತಾ ಇದ್ದೀನಿ. ನೀನೇ ದೇವ್ರ ಮನೆಗೆ ಹೋಗ್ಬಿಟ್ಟಲ್ಲಿ ಹೊಸ್ತಾ ಇತ್ತು. ನೀನು 3 ನಿಮಿಷ ಆಯ್ತು. ನಾನು ಗೊತ್ತಲ್ಲ, ನಾನ್ ಮಾಡಲ್ಲ ಅಂದ್ರೇನೆ ಆಮೇಲೆ ಮಾಡದೇ ಇಲ್ಲ. ಸಿರಸಕ್ಕೆ ಒಂದು 2 ನಿಮಿಷ ಆಯ್ತು. ಯಾರಿಗೋ ಫ್ಯಾನ್ಸರ್ ಫೋನ್ ಮಾಡಿ 1,200 ಹಾಕಕ್ ಕೇಳು. ಒಂದು ನಿಮಿಷ 60 ಸೆಕೆಂಡ್. ನಿಶಕ್ಕ ಫೋನ್ ಮಾಡ್ತೀನಿ, ನೋಡ್ ಬರ್ಲಿ. ಬೋಂಡಾನ ದುಮ್ಮಿನ ಮಾಡಲ್ಲ ಹೇಳಿದ್ದೀನಿ ಗೊತ್ತಾ? ನಾನ್ ಕೇಳ್ಬೇಡ, ನಾನ್ ಕೊಟ್ಟಿದ್ದೀನಿ. ನನ್ಗೂ ಅದಕ್ಕೆ ಸಂಬಂಧ ಇಲ್ಲ. 3 ಸೆಕೆಂಡ್. ನಾನ್ ಹೇಳ್ಕೊಂಡು ಏನ್ರೆ ನೋಡು. 2 3 4 5 6 7 8 ಯಾರು ಮಾಡೋ ಸಮಯ ಬಂದ್ಬಿಟ್ಟು ಯಾರಿಲ್ಲ, ದೇವ್ರ ಮನೆಯಲ್ಲೇ ಇದೆ. ಬನ್ನಿ ಅದೆಲ್ಲ ದೇವ್ರ ಮನೇಲಿ ಐತೆ ಅಂತ ಗೊತ್ತ. ಮನೆ ಕೇಳ ಫ್ರೆಂಡ್. ನಾನು ನಿಮ್ಗೋಸ್ಕರ ಇದ್ ಮಾಡ್ತಿದ್ರೆ ಕಾಸು ಮಾಡಲ್ಲಿ ಯಾರು ಬಕ್ರ, ನಾನ್ಯಾಕೆ ಬಕ್ರ ಆಗ್ತೀನಿ. ನೋಡಿಲಿ ನೋಡಿಲಿ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನು ನನ್ನ ಮಗ ಇವನ್ಗೋಸ್ಕರ ನಾನು ಅಷ್ಟು ಮಾಡಿದ್ರೆ ನೀನ್ ನನ್ಗೋಸ್ಕರ ಇದ್ ಮಾಡ್ತೀಯ ಬಕ್ರಾನ? ಬಕ್ರ ಎಲ್ಲ ಇದು ಈಗ ಮುಚ್ಕೊಂಡ್ ನಡೆಯಲಿ. ನೋಡಿ ಅದನ್ನೇ ಬಿಸಾಕ್ಬಿಡ್ತೀನಿ. ಸಿಕ್ಕಿದ್ದೇನೆ ನಡಿ. ಹೆಂಗ ಅನ್ಸಂತ ಹೇಳ್ರಪ್ಪ.
ಹುಡ್ಕೊಂಡ್ಬಿಟ್ಟಿದ್ನಪ್ಪ. ಉರಿತಾ ಐತೆ. ನೀವೇ ತಾನೇ ಎತ್ಕೊಂಡಿತ್ತು. ನಾನು ನನಗೆ ಗೊತ್ತು. ಅಣ್ಣ ಮಾತಾಡಿ ಅನ್ಸ್ತು. ಫ್ರಾಂಕ್ ತರ ಇತ್ತ ನಿಮ್ಗೆ ಗೊತ್ತಾಯ್ತಾ? ಫ್ರಾಂಕ್ ಇದು ಮಾಡ್ತಾರದು ಬ್ರ್ಯಾಂಕ್ ಅಂತ ಗೊತ್ತಾಯ್ತು, ಯಾವ್ದೇ ತರ ಇರ್ಲಿಲ್ಲ, ಬಟ್ ಚೆನ್ನಾಗಿತ್ತು. ಇದ್ದೀರಾ ಬನ್ನಿ ಗೈಸ್. ನಮ್ ಬ್ಯಾಂಕ್ಗೆ ಮೇನ್ ಇವ್ರೇನೆ. ಇವ್ರೇನಾದ್ರೂ ಸ್ವಲ್ಪ ನಗ್ತೇ ನಮ್ಮ ಅಪ್ಪ ಡೌಟ್ ಬಂದ್ಬಿಟ್ಟಿತ್ತು ಆಲ್ರೆಡಿ. ನಾನ್ ನಿಮ್ಗೆ ಫಸ್ಟ್ ಅದ್ 2,000 ರೂಪಾಯಿ ಬಗ್ಗೆ ನಿಮ್ಮಮ್ಮ ನಗ್ತಾ ಇದೆ, ನನಗೆ ಡೌಟ್ ಆಯ್ತು ಇವ್ಳು ಸಿಕ್ಕೈತೆ ಅಂತ. ನಮ್ಮ ಅಪ್ಪ ಡೌಟ್ ಬಂತು, ಬಟ್ ಏನಂದ್ರೆ ನನ್ ಮೇಲೆ ಡೌಟ್ ಬಂದಿಲ್ಲ. ಆಮೇಲೆ ನಮ್ ತಂಗಿ ಮೇಲೆ ಡೌಟ್ ಬಂದಿಲ್ಲ, ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ತಾರೆ. ನಮ್ ಸಿಸ್ಟರ್ ಮೇಲೆ ಡೌಟ್ ಬಂದಿಲ್ಲ, ಬಟ್ ನಮ್ಮ ಅಮ್ಮ ಮೇಲೆ ಸ್ವಲ್ಪ ಡೌಟ್ ಇತ್ತು ನಮ್ಮ ಅಪ್ಪಗೆ. ಯಾಕಂದ್ರೆ ಅವರೇ ಎತ್ಕೊಂಡಿರ್ತಾರೆ, ಇಲ್ಲ ನಗ್ತಿದ್ರು. ನಮ್ಮ ಅಮ್ಮ ಸ್ವಲ್ಪ ಕಂಟ್ರೋಲ್ ಮಾಡ್ತಿರ್ಲಿಲ್ಲ. ಅದ್ರ ಬಿಟ್ಟು ನಮ್ಮ ಅಪ್ಪಗ್ ಬೇರೆ ಕೈಗೆ ಬೇರೆ ಏಟ್ ಬೇರೆ ಮಾಡೋಗಿತ್ತು. ಸೊ ಇನ್ನು ಸ್ವಲ್ಪ ಮಾಡೋಣ ಅಂದ್ಕೊಂಡು, ಬಟ್ ಇಲ್ಲೇ ಜಾಸ್ತಿ ಆಗೋಯ್ತು, ಬೇಡ ಅಂತ ಸುಮ್ನೆ ಆಗ್ಬಿಟ್ಟು. ಪ್ರಾಂಕ್ ಅಂತ ಅನ್ಸ್ತಾ? ಅನ್ಸ್ತಪ್ಪ. ಅನ್ಸೈತೆ, ಅದ್ ಯಾವ್ದು ಅನ್ಸ್ಲಿಲ್ಲ. ಅನ್ಸು ಅವ್ರು ಒಪ್ಕೊಳ್ತಾ ಇಲ್ಲ. ಸಕ್ಸಸ್ಫುಲ್ ಒಬ್ಬ ಪ್ರಾಂಕ್ ಆದ್ರು. ಅವ್ರನ್ನೇನು ಆಗುತ್ತೋ ಅನ್ನೋ ಭಯ ಆಗಿತ್ತು. ಸದ್ಯ ನಾನು ಅನ್ಕೊಂಡೆ ನನ್ ಮೇಲೆ ನನ್ಗೆ ಬೈತಾರೆ ಅಂತ. ನಂಗೆ ಸಂಸ್ಕಾರ ಬರುತ್ತೆ ಅಂದ್ರೆ ಮಕ್ಕ ಮೇಲೆ ಬಂದ್ಬಿಡ್ತು. ಆಗ್ಲೇ ಬರ್ತಾ ಇರುತ್ತೆ, ಬೀಪ್ ಸೌಂಡ್ ಬರುತ್ತೆ ನೋಡಿ ಗೈಸ್. ಹೇಗಿತ್ತು ಈ ಪ್ರಾಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಅದಕ್ಕೆ ನನ್ನ ಚಾನಲ್ ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರೋ. ಅಂಡ್ ಮರಿದೇನೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅಂಡ್ ಹೈಪ್ ಅಂತ ಇರುತ್ತೆ, ಸೊ ಹೈಪ್ ಮಾಡ್ಕೊಳ್ಳಿ. ಅಂಡ್ ಹೇಗಿತ್ತು ಅಂತ ಮರದೇ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ಬೇಕು ಅಂತಿದ್ದೀನಿ. ಸೊ ಯಾವ ರೀತಿ ಮಾಡ್ಬೇಕು, ಅಂಡ್ ನಾನು ಚಾಲೆಂಜಿಂಗ್ ವಿಡಿಯೋಸ್ ನನ್ನ ಫ್ಯಾಮಿಲಿ ಜೊತೆ, ಆಮೇಲೆ ಫ್ರೆಂಡ್ಸ್ ಜೊತೆ, ಆಮೇಲೆ ನಾನು ಫಾಲೋಸ್ ಜೊತೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಯಾವ ಚಾಲೆಂಜಿಂಗ್ ಕಂಟೆಂಟ್ ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಲಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.